ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಸುನಗಾರ್. ಈ ಒಂದು ಕ್ಲಾಸ್ನಲ್ಲಿ ನಾವು ಗ್ರಾಮರಲ್ಲಿ ಮುಖ್ಯವಾಗಿ ಇಂಪಾರ್ಟೆಂಟ್ ಆಗಿರುವಂತಹ ಪಾರ್ಟ್ಸ್ ಆಫ್ ಸ್ಪೀಚನ್ನು ನೋಡೋಣ. ಓಕೆ, ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಏನು, ಸ್ಪೀಚ್ ಅಂದರೆ ಏನು ಮೊದಲು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೇಕು. ಏನು ಸ್ಪೀಚ್ ಅಂದರೆ ಏನು? ಸ್ಪೀಚ್ ಅಂದರೆ ಭಾಷೆ ಏನಂತೀವಿ ನಾವು, ಸ್ಪೀಚ್ ಅಂತಕ್ಕಂಥದ್ದನ್ನು ಅಂತೀವಿ. ಎಸ್, ಇಂಗ್ಲೀಷ್ನಲ್ಲಿ ಎಷ್ಟು ಪಾರ್ಟ್ಸ್ ಆಫ್ ಸ್ಪೀಚ್ ಇದಾವೆ ಅಂದರೆ ದೇರ್ ಆರ್ 8 ಪಾರ್ಟ್ಸ್ ಆಫ್ ಸ್ಪೀಚ್ ಇನ್ ದ ಇಂಗ್ಲೀಷ್. ಓಕೆ, 8 ಪಾರ್ಟ್ಸ್ ಆಫ್ ಸ್ಪೀಚ್. ಇದನ್ನು ಪಾರ್ಟ್ಸ್ ಆಫ್ ಸ್ಪೀಚನ್ನು 8ಗಳನ್ನು ಯಾವ ಥರ ನೆನಪಿಟ್ಕೊಳ್ಬೇಕಂತ ಒಂದು ಕೋಡನ್ನು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ನಾನು ಹೇಳಿದ್ದೆ. ಏನಂದರೆ ಇವನ್ ಕ್ಯಾಪ್ ಅಂತಕ್ಕಂಥದ್ದು ನಿಮಗೆ ನೆನಪಿದ್ರೆ ಇವೆಲ್ಲ ಈಸಿಯಾಗಿ 8 ಏನಾಗ್ತಾವೆ ನೆನಪುಳಿತಾವೆ. ನೋಡ್ರಿ ಒಮ್ಮೆ ಯಾವ ಬರ್ತಾವಂತ. ಫಸ್ಟ್ ಬರೋದು ನೌನ್, ಪ್ರನೌನ್, ವರ್ಬ್, ಅಡ್ವರ್ಬ್, ಅಡ್ಜೆಕ್ಟಿವ್, ಪ್ರಿಪೋಸಿಷನ್, ಕಂಜಂಕ್ಷನ್, ಇಂಟರ್ಜೆಕ್ಷನ್ ಅಂತಕ್ಕಂಥ 8 ಪಾರ್ಟ್ಸ್ ಆಫ್ ಸ್ಪೀಚ್ಗಳನ್ನು ನಾವೇನು ಮಾಡ್ತೀವಿ ಇಂಗ್ಲೀಷ್ ಗ್ರಾಮರ್ನಲ್ಲಿ ನೋಡ್ತೀವಿ. ಓಕೆ, ಎಸ್, ಇದೊಂದು ಕೋಡ್ ಮುಖಾಂತರ ನೀವು ಈಸಿಯಾಗಿ 8 ಪಾರ್ಟ್ಸ್ ಆಫ್ ಸ್ಪೀಚ್ಗಳನ್ನು ನೆನಪಿಟ್ಕೊಳ್ಬಹುದು. ಅದೇ ರೀತಿಯಾಗಿ ಮೊದಲನೇದು ಯಾವುದು, ನೌನ್ ಅಂದರೆ ಏನು ಅಂತಕ್ಕಂಥದ್ದನ್ನು ನೋಡೋಣ. ಎಸ್, ನೌನ್ ಅಂದರೆ ಏನು? ನೌನ್ ಅಂದರೆ ನಾಮಪದ. ನೌನ್ ಅಂದರೆ ಏನು? ನಾಮಪದ. ನಾವು ಕನ್ನಡ ನಾಮಪದ ಕೇಳ್ತಿರಲ್ಲ, ನಾಮಪದಕ್ಕೆ ಏನಂತೀವಿ ನಾವು ಇಂಗ್ಲೀಷ್ ಒಳಗೆ ನೌನ್ ಅಂತಕ್ಕಂಥದ್ದು. ಎಸ್, ನೋಡ್ರಿ ಒಂದು ಡೆಫಿನೇಷನ್ ನೋಡ್ಕೊಂಡು ಬರೋಣ್ರಿ. ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್ ವಿಚ್ ಕ್ಯಾನ್ ಎಕ್ಸಿಸ್ಟ್ ಆನ್ ದ ಅರ್ತ್, ವಿ ಕಾಲ್ಡ್ ಇಟ್ ಆಸ್, ವಿ ಕ್ಯಾನ್ ಟಚ್, ವಿ ಕ್ಯಾನ್ ಸಿ, ವಿ ಕ್ಯಾನ್ ಫೀಲ್. ನೋಡ್ರಿ, ನಮ್ಮ ಭೂಮಿಯ ಮೇಲೆ ಯಾವ ವಸ್ತುಗಳಿದಾವ ಅವುಗಳನ್ನು ನಾವೇನು ಮಾಡ್ತೀವೋ ಟಚ್ ಮಾಡ್ತೀವಿ, ಫೀಲ್ ಮಾಡ್ತೀವಿ, ಅವುಗಳನ್ನ ನಾವು ನೋಡಲಿಕ್ಕೆ ಬರ್ತದಲ್ಲ ಅಂಥವುಗಳಿಗೆ ಏನಂತ ಕರಿತೀವಿ, ನಾಮಪದ ಅಂತ ಕರಿತೀವಿ. ಓಕೆ, ಎಸ್, ನಾಮಪದ ಅಂದರೆ ಏನು ಈ ಒಂದು ಡೆಫಿನೇಷನ್ ಗೊತ್ತು. ಅದೇ ರೀತಿಯಾಗಿ ನಾವು ಸಣ್ಣಾಗಿದ್ದಂಗೆ ಏನೊಂದು ಡೆಫಿನೇಷನ್ ಕಲ್ಕೊಂತ ಬಂದಿವಲ್ಲ, ಅ ನೌನ್ ಈಸ್ ಅ ವರ್ಡ್ ದ್ಯಾಟ್ ರಿಪ್ರೆಸೆಂಟ್ಸ್ ಪರ್ಸನ್, ಪ್ಲೇಸ್ ಆ್ಯಂಡ್ ಅ ಥಿಂಗ್, ವಿ ಕಾಲ್ಡ್ ಇಟ್ ಆಸ್ ನೌನ್. ಒಂದು ವಸ್ತು ಆಗಿರಬಹುದು, ಒಂದು ವ್ಯಕ್ತಿ ಆಗಿರಬಹುದು, ಒಂದು ಸ್ಥಳದ ಹೆಸರುಗಳನ್ನು ಸೂಚಿಸುವುದಕ್ಕೆ ನಾವು ಏನಂತ ಕರಿತೀವಿ ರೀ, ನೌನ್ ಅಂತಕ್ಕಂಥದ್ದು, ನಾಮಪದ ಅಂತ ಕರಿತೇವೆ. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಯ್ತಲ್ರಿ ನಿಮ್ಗೆ? ಇಲ್ಲಿ ಲಿವಿಂಗ್ ಮತ್ತು ನಾನ್ ಲಿವಿಂಗ್ ಥಿಂಗ್ಸ್ಗಳನ್ನು ನೋಡಿದ್ರೆ ಇಲ್ಲೇನೋ ಒಂದು ವರ್ಡ್ ಯಾವ ಥರ ಅವುಗಳ ನಮ್ಮ ಸ್ಥಳಗಳಾಗಿರಬಹುದು, ವ್ಯಕ್ತಿಗಳನ್ನ ಹೆಸರುಗಳನ್ನ ಸೂಚಿಸೋದಕ್ಕೆ ಅವುಗಳಿಗೆ ಏನಂತ ಹೇಳ್ತೀವೋ ನಾಮಪದ ಅಂತ. ಎಸ್, ಎಕ್ಸಾಂಪಲ್ ನೋಡ್ರಿ ಎಷ್ಟು ಈಸಿ ಅದಾವ. ಪರ್ಸನ್ ಎಕ್ಸಾಂಪಲ್, ಹೆಸರುಗಳು ನಾವು ಇಟ್ಟಿರುವಂಥ ಹೆಸರುಗಳು ಯಾವ ಥರ ಅದಾವು. ಒಂದೇದು ನೋಡ್ರಿ, ರಾಜು, ರಾಮು, ಸೀತಾ, ವಿಜಯ್. ಹೌದಲ್ರಿ, ಅವನು ಪ್ಲೇಸ್, ಒಂದು ಪರ್ಸನ್ ಹೆಸರುಗಳು. ಹೌದಾ, ಒಂದು ಪರ್ಸನ್ಗಳ ಹೆಸರುಗಳು ನಾವು ಇಟ್ಟಿರ್ಬೋದು, ಯಾರೋ ಒಬ್ರು ಇಟ್ಟಿರ್ಬೋದು, ನೀವೇ ಇಟ್ಟಿರಿ ಅಂತ ಹೇಳ್ಬೋದು, ಯಾರೋ ಒಬ್ರು ಇಟ್ಟಿರ್ಬೋದು. ಎಸ್, ಅದೇ ರೀತಿಯಾಗಿ ಪ್ಲೇಸ್ ನೋಡ್ರಿ, ಪ್ಲೇಸ್ ಯಾವ ಬರ್ತಾವ. ಒಂದು ನೋಡ್ರಿ, ಪ್ಯಾರಿಸ್ ಐತಿ, ನ್ಯೂಯಾರ್ಕ್ ಐತಿ, ನಮ್ಮ ಬೆಳಗಾವಿ ಐತಿ. ಹೌದಿಲ್ರಿ, ಇರುವಂಥ ಪ್ಲೇಸ್ಗಳ ಹೆಸರುಗಳಿಗೆ ಏನಂತ ಕರಿತೀವಿ ನಾವು, ನೌನ್ ಅಂತಕ್ಕಂಥದ್ದು ಕರಿತೇವೆ. ಅದೇ ರೀತಿಯಾಗಿ ನೋಡ್ರಿ, ಥಿಂಗ್ ಅಂದ್ರೆ ಏನ್ರಿ, ವಸ್ತುಗಳು. ಥಿಂಗ್ ಅಂದ್ರೆ ಏನು, ವಸ್ತುಗಳು. ಯಾವ ಥರ ವಸ್ತು, ಬುಕ್ಕು, ಚೇರು, ಪೆನ್ನು, ಬೋರ್ಡು, ಪ್ಯಾನು, ಟೇಬಲ್ಲು ಹೇಳ್ತೀವಲ್ರಿ. ಈ ಥರನಾಗಿರ್ತಕ್ಕಂಥ ವಸ್ತುಗಳಿಗೆ ಏನಂತ ಹೇಳ್ತೇವೆ ನಾವು, ನಾಮಪದ ಅಂತ ಕರಿತೇವೆ. ಎಸ್, ಅದೇ ರೀತಿಯಾಗಿ ನೋಡ್ರಿ, ಐಡಿಯಾ ಅಂತ ಬರ್ತವೆ. ಐಡಿಯಾ ಯಾವ ಥರ ಐಡಿಯಾ ಇರ್ಬೋದು ನೋಡ್ರಿ. ಐಡಿಯಾ ಅಂದ್ರೆ ಏನು, ಒಂದು ಐಡಿಯಾ ಅಂದ್ರೆ ಒಂದೇನೋ ಒಂದು ಕ್ವಾಲಿಟಿ ಆಗಿರಬಹುದು, ಆ ಥರನಾಗಿರ್ತಕ್ಕಂಥ. ನೋಡ್ರಿ, ಲವ್, ಫ್ರೀಡಮ್, ಹೇಟ್, ಹ್ಯಾಪಿನೆಸ್, ಇವೆಲ್ಲ ಎಕ್ಸಾಂಪಲ್ ಇದಕ್ಕೆ ಆಗ್ತಾವ್ರಿ. ಇವೆಲ್ಲ ಯಾಕೆ ಎಕ್ಸಾಂಪಲ್ ಆಗ್ತಾವ? ದೀಸ್ ಆರ್ ಆಲ್ ಎಕ್ಸಾಂಪಲ್ ಫಾರ್ ನೌನ್. ನೋಡ್ರಿ, ಪರ್ಸನ್ ಆಯ್ತು, ಪ್ಲೇಸ್ ಆಯ್ತು, ಥಿಂಗ್ ಆಯ್ತು. ಅದೇ ರೀತಿಯಾಗಿ ಐಡಿಯಾವನ್ನು ಕೂಡ ನಾವೇನು ನೌನ್ ಆಗಿ ನೋಡ್ತೀವಿ. ಎಸ್, ಓಕೆ. ಅದೇ ರೀತಿಯಾಗಿ ನೋಡ್ರಿ, ನೆಕ್ಸ್ಟ್ ಟೈಪ್ಸ್ ಆಫ್ ನೌನ್. ಹೌದು, ನೌನಲ್ಲಿ ಇರ್ತಕ್ಕಂತಹ ವಿಧಗಳು ಎಷ್ಟು ನೋಡ್ರಿ, ಟೈಪ್ಸ್ ಆಫ್ ನೌನ್ ಅಂತಕ್ಕಂಥದ್ದು. ಎಸ್, ಫಸ್ಟ್ ಬರ್ತಕ್ಕಂಥ ನೌನ್ ಟೈಪ್ ಯಾವ್ದ್ರಿ, ಕಾಮನ್ ನೌನ್. ಎಸ್, ಒಂದು ನಿಮಿಷ. ಕಾಮನ್ ನೌನ್ ಅಂದ್ರೆ ಏನು? ಕಾಮನ್ ಆ ಹೆಸರೊಳಗೆ ಐತಿ, ಕಾಮನ್ ಸಾಮಾನ್ಯವಾಗಿರ್ತಕ್ಕಂಥದ್ದು ಅಂದ್ರೆ ರೂಢನಾಮ. ಕಾಮನ್ ನೌನ್ ಅಂದ್ರೆ ಏನ್ರ, ರೂಢನಾಮ. ಕಾಮನ್ ನೌನ್ ಅಂದ್ರೆ ಏನು, ರೂಢನಾಮ. ರೂಢಿಗತವಾಗಿ ಬಂದಿರತಕ್ಕಂತಹ, ಮೊದಲಿಂದನೂ ಕರ್ಕೊಂತ ಬಂದಿರತಕ್ಕಂಥ ಹೆಸರುಗಳಿಗೆ ಏನಂತ ಕರಿತೀವಿ ನಾವು,
ಏನು ಕರಿತೀವಿ ಕಾಮನ್ ನೌನ್ ರೂಢನಾಮ. ಎಕ್ಸಾಂಪಲ್ ನೋಡ್ರಿ, ಕ್ಯಾಟ್, ಡಾಗ್, ಸಿಟಿ, ಸ್ಕೂಲ್, ವಿಲೇಜ್. ಊರು ಅಂತಕ್ಕಂಥದ್ದು ಯಾವ ಊರು ಅಂತ ಹೇಳ್ತೀವಿ ನಾವು, ಊರು ಅನ್ನೋದು ವರ್ಡ್, ಸಿಟಿ ಅನ್ನೋ ವರ್ಡ್, ಹೌದಿಲ್ರಿ? ಅವೆಲ್ಲ ಏನದಾವಲ್ಲ ಪರ್ಟಿಕ್ಯುಲರ್ ಆಗಿರ್ತಕ್ಕಂತಹ ರೂಢಿಗತವಾಗಿ ಬಂದಿರತಕ್ಕಂಥ. ಈ ಬೆಕ್ಕಿನ ಹೆಸರು ಹಿಡಿದಿರ, ಹೆಸರಿ ಬೇರೆ ಮತ್ತದ, ಆ ಹೆಸರು ಇಟ್ಟಿರ್ತಕ್ಕಂಥ ಹೆಸರು ಅದು. ಅದ್ರ ಬೆಕ್ಕ ಅನ್ನೋದು ಏನದ ರೂಢನಾಮ. ಮೊದ್ಲಿಂದ ನಾವು ಬೆಕ್ಕ, ನಾಯಿ, ಹುಲಿ, ಸಿಂಹ ಅನ್ಕೊಂತ ಬರ್ತೀವಿ. ಎಸ್, ಇವೆಲ್ಲ ಎದಕ್ಕೆ ಬರ್ತಾವ್ರಿ? ಟೇಬಲ್, ಪೆನ್, ಅದು ಯಾವ ಕಂಪ್ನಿ ಪೆನ್ ಐತಲ್ಲ ಅದು ಬೇರೆ, ಪೆನ್ ಅನ್ನೋದು ಐತಿಲ್ಲ. ಎಸ್, ಅದಕ್ಕೆ ಏನಂತೀವಿ ನಾವು ಕಾಮನ್ ನೌನ್. ಎಸ್, ಬಂತು ನೋಡ್ರಿ ಇಲ್ಲಿ ಪ್ರಾಪರ್ ನೌನ್ ಅಂತ. ಪ್ರಾಪರ್ ನೌನ್ ಅಂದ್ರೆ ಏನ್ರಿ? ಅಂಕಿತ ನಾಮ. ಅಂಕಿತ ನಾಮ. ಯಾರೋ ಒಬ್ರ ಹೆಸರು ನಮಗೆ ಇಟ್ಟಿರ್ತಾರ, ನಾವು ಇನ್ನೊಬ್ರಿಗೆ ಹೆಸರು ಇಟ್ಟಿರ್ತೇವೆ. ಇಟ್ಟಿರುವಂತಹ ಹೆಸರುಗಳಿಗೆ ನಾವೇನಂತ ಕರಿತೇವೆ? ಪ್ರಾಪರ್ ನೌನ್. ದರ್ ಇಸ್ ಅ ಸ್ಪೆಸಿಫಿಕ್ ನೇಮ್ಸ್ ಫಾರ್ ದ ಥಿಂಗ್ಸ್, ಪರ್ಸನ್, ಪ್ಲೇಸಸ್ ಅಂಡ್ ಆಲ್. ಓಕೆ, ಯಾಸ್ ನೋಡ್ರಿ ಇಲ್ಲಿ ಪ್ರಾಪರ್ ನೌನ್ ಅಂಕಿತ ನಾಮ ಅಂದ್ರೆ ಏನ್ರಿ? ಎಕ್ಸಾಂಪಲ್ ನೋಡ್ಬಿಡ್ರಿ. ನೋಡ್ರಿ, ಸ್ಪೆಸಿಫಿಕ್ ನೇಮ್ ಇರಬೇಕು. ಯಾರ ನೇಮ್ ಇರಬೇಕು? ಪರ್ಸನ್ ಇರಬೇಕು, ಪ್ಲೇಸ್ ಇರಬೇಕು, ಥಿಂಗ್ ಇರಬೇಕು, ಅಷ್ಟ, ಬೇರೆ ಏನು ಇಲ್ಲ. ಎಸ್, ಅದಾದ್ಮೇಲೆ ನೋಡ್ರಿ ಇಲ್ಲಿ ಎಕ್ಸಾಂಪಲ್ ನೋಡ್ರಿ ಯಾವ ಥರ. ಜಾನ್, ಜಾನ್ ಸೀನಾ ಅಂತಾರಲ್ಲ, ಜಾನ್. ಪ್ಯಾರಿಸ್, ಜನ ಇಟ್ಟಿರ್ತಕ್ಕಂಥ ಹೆಸರು ರೀ ಊರಿಗೆ. ಅದಕ್ಕೆ ಪ್ಯಾರಿಸ್ ಅಂತಂದ್ರೆ ನಾವು ಮೊದ್ಲಿಂದ ಪ್ಯಾರಿಸ್ ಅಂತ ಅನ್ಕೊಂತ ಬಂದೀವಿ ನಾವು. ಇಲ್ಲ, ನಾವು ಇಟ್ಟಿರ್ತಕ್ಕಂಥ ಹೆಸರು. ವಾಟ್ಸಪ್, ಫೇಸ್ಬುಕ್, ಈಗಿನ ಒಂದು ಟ್ರೆಂಡ್ ಐತೆ ನೋಡ್ರಿ, ಇನ್ಸ್ಟಾಗ್ರಾಮ್, ಇವೆಲ್ಲ ಏನು ಕಂಪ್ನಿ ಹೆಸರು, ಅವ್ರು ಇಟ್ಟಿರ್ತಕ್ಕಂಥ ಹೆಸರುಗಳು. ಇವುಗಳಿಗೆ ಏನಂತ ಕರಿತೇವೆ ನಾವು? ಅಂಕಿತ ನಾಮ, ದ ಪ್ರಾಪರ್ ನೌನ್ ಅಂತಕ್ಕಂಥದನ್ನ ಕರಿತೇವೆ. ಎಸ್, ವೆರಿ ಈಸಿ. ಕಾಮನ್ ನೌನು, ಪ್ರಾಪರ್ ನೌನ್ಗೆ ನೋಡ್ರಿ ಇಲ್ಲೇ ಸಿಟಿ ಅಂತ ಐತಿ. ಸಿಟಿ ಅಂತ ಇದ್ರೆ ಸಿಟಿ ಅನ್ನೋ ವರ್ಡ್ ಏನದ? ರೂಢನಾಮ. ಅದು ಯಾವ ಸಿಟಿ? ಅದು ಪ್ಯಾರಿಸ್ ಸಿಟಿ. ಪ್ಯಾರಿಸ್ ಅನ್ನೋದೇನು? ಅಂಕಿತ ನಾಮ. ಇಷ್ಟು ತಿಳ್ಕೊಂಡ್ಬಿಡ್ರಿ. ಇಟ್ಟಿರ್ತಕ್ಕಂಥ ಹೆಸರು, ರೂಢಿಗತವಾಗಿ ಬಂದಿರತಕ್ಕಂಥ ಹೆಸರುಗಳಿಗೆ ಏನು ಡಿಫರೆನ್ಸ್ ಐತಿ. ಓಕೆ, ಎಸ್. ನೋಡ್ರಿ, ಮೂರನೇ ಟೈಪ್ಸ್ ಯಾವ್ದು ಬರ್ತದ? ಅಬ್ಸ್ಟ್ರಾಕ್ಟ್ ನೌನ್. ಅಬ್ಸ್ಟ್ರಾಕ್ಟ್ ನೌನ್. ಅಬ್ಸ್ಟ್ರಾಕ್ಟ್ ನೌನ್ ಅಂದ್ರೆ ಏನ್ರಿ? ಡೆಫಿನಿಷನ್ ನೋಡ್ರಿ. ಕಾನ್ಸೆಪ್ಟ್ ಆಫ್ ಐಡಿಯಾ, ಕಾನ್ಸೆಪ್ಟ್, ಐಡಿಯಾ ಆ್ಯಂಡ್ ಎಮೋಷನ್ಸ್ ಆರ್ ಕ್ವಾಲಿಟಿ. ಒಂದು ಯಾವುದೋ ಕಾನ್ಸೆಪ್ಟ್ ಆಗಿರಬಹುದು, ಅದು ಒಂದು ನೌನ. ಯಾವುದೋ ಒಂದು ಐಡಿಯಾ ಆಗಿರ್ಬೋದು, ಅದು ಒಂದು ನೌನ. ಯಾವುದೋ ಒಂದು ನಮ್ಮ ಕ್ವಾಲಿಟಿ ಆಗಿರ್ಬೋದು, ಹಾನೆಸ್ಟಿ ಆಗಿರ್ಬೋದು, ಅಗ್ಲಿನೆಸ್ ಆಗಿರಬಹುದು, ಬ್ಯೂಟಿಫುಲ್ ಆಗಿರಬಹುದು. ಇವೆಲ್ಲ ಏನು ನೌನ್, ನಾಮಪದ ಅಂತ ಹೇಳ್ಕಸ ನೋಡ್ತೇವೆ ನಾವು. ಎಸ್, ನೋಡ್ರಿ ಎಕ್ಸಾಂಪಲ್ ನೋಡ್ರಿ. ಬ್ಯೂಟಿ, ಸುಂದರತೆ ಅನ್ನೋದೇನು? ನೌನ್. ಗುಡ್ನೆಸ್, ಒಳ್ಳೆಯತನ. ಓಲ್ಡ್ ಏಜ್, ವಯಸ್ಸಾಗಿರ್ತಲ್ಲ, ಅದು ಒಂದು ಏನದು? ನೌನ್ ಅನ್ನ. ಯಾವ ನೌನ? ಅಬ್ಸ್ಟ್ರಾಕ್ಟ್ ನೌನ್. ಹಾನೆಸ್ಟಿ, ಟ್ರುತ್, ವಿಸ್ಡಮ್. ವಿಸ್ಡಮ್ ಅಂದ್ರೆ ಏನ್ರಿ? ನಾಲೆಜ್. ವಿಸ್ಡಮ್ ಅಂದ್ರೆ ಏನು? ನಾಲೆಜ್ ಅಂತಕ್ಕಂಥದ್ದು ಗೊತ್ತಿರ್ಬೇಕು. ಈ ಬ್ಯೂಟಿ ಅಂತಕ್ಕಂಥದ್ದೇನು? ಸುಂದರತೆ. ಇದ್ರ ಆಂಟೋನಿಮ್ಸ್ ಕೇಳಿದ್ರೆ ಏನು ಬರಿತೀವಿ? ಅಗ್ಲಿ ಅಂತಕ್ಕಂಥದನ್ನ ಬರಿತೀವಿ. ಹೌದ್ರಿ? ಎಸ್. ಅದೇ ರೀತಿಯಾಗಿ ನೋಡ್ರಿ, ಕಲೆಕ್ಟಿವ್ ನೌನ್. ಲಾಸ್ಟ್ ನೌನ್ ಟೈಪ್ ಇದೆ, ಯಾವ್ದಿಲ್ಲ? ಕಲೆಕ್ಟಿವ್ ನೌನ್. ವರ್ಲ್ಡ್ ಅನ್ನೇ ಹೇಳತೈತಿ. ಕಲೆಕ್ಷನ್, ಯಾವ ತರ ಕಲೆಕ್ಷನ್? ರೆಫರ್ಸ್ ಟು ಅ ಗ್ರೂಪ್ ಆಫ್ ಪೀಪಲ್ ಆರ್ ಥಿಂಗ್ಸ್. ಒಂದೇನ್ರಿ? ಒಂದು ಜನರ ಗುಂಪಾಗಿರಬಹುದು, ವಸ್ತುಗಳ ಗುಂಪಾಗಿರಬಹುದು, ಅವುಗಳಿಗೆ ಏನಂತ ಕರಿತೀವಿ ನಾವು? ಎಸ್, ಕಲೆಕ್ಟಿವ್ ನೌನ್. ಎಸ್, ನೋಡ್ರಿ, ಟೀಮ್. ಟೀಮ್ ಅಂದ್ರೆ ಒಬ್ಬರೇ ಇರ್ತಾರೋ? ಇಲ್ಲ, ಒಂದು ಕ್ರಿಕೆಟ್ ಟೀಮ್ ಇದ್ರೆ ಆಟಗಾರರು ಇರ್ತಾರೋ, ಒಂದು ಸ್ಟಡಿ ಟೀಮ್ ಇದ್ರೆ ಓದೋರು ಇರ್ತಾರೋ, ಹೌದಿಲ್ಲ? ಬಹಳಷ್ಟು ಜನ ಇರ್ತಾರೆ. ಫ್ಯಾಮಿಲಿ, ಒಬ್ಬರ ಇದ್ರೆ ಫ್ಯಾಮಿಲಿ ಅಂತೇವು? ನೋ, ತಂದೆ, ತಾಯಿ, ಮಗ, ಅಣ್ಣ, ತಂಗಿ, ಅಕ್ಕ, ಅವ್ವ, ಹೌದಿಲ್ಲ? ಎಲ್ಲ ಬರ್ತಾರೆ. ಕ್ಲಾಸ್, ಆರ್ಮಿ ಆ್ಯಂಡ್ ಪೊಲೀಸ್, ಇವೆಲ್ಲ. ಅದೇ ರೀತಿಯಾಗಿ ಮತ್ತೆ ಇಲ್ಲಿ ನೋಡ್ರಿ, ಥಿಂಗ್ಸ್ ಅಂತ ಬಂದಾಗ 1 ಡಜನ್ ಬಾಳೆಹಣ್ಣು ಕೊಡ್ರಿ ಅಂತ ಅಂತಾರಿಲ್ಲ. ಡಜನ್ ಅಂತಕ್ಕಂಥದ್ದು ಏನದು? ಕಲೆಕ್ಟಿವ್ ನೌನ್. ಎಸ್, ಈ ಥರನಾಗಿರ್ತಕ್ಕಂತಹ ಕಾಮನ್ ನೌನ್ ಅಂದ್ರೆ ಏನು, ಪ್ರಾಪರ್ ನೌನ್ ಅಂದ್ರೆ ಏನು, ಕಲೆಕ್ಟಿವ್ ನೌನ್ ಅಂದ್ರೆ ಏನು, ಅಬ್ಸ್ಟ್ರಾಕ್ಟ್ ನೌನ್ ಅಂದ್ರೆ ಏನು ಅಂತಕ್ಕಂಥದ್ದು ನಿಮಗೇನು ಮಾಡಬೇಕು? ಈಸಿಯಾಗಿ ಬರಬೇಕು. ಎಸ್, ಭಾಳ ಈಸಿ ಇರ್ತದ ಕಾನ್ಸೆಪ್ಟ, ನೋಡ್ಕೊತ ಇದ್ರಿ. ನೋಡ್ರಿ, ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ರನೌನ್ಸ್. ನೌನ್ ನೋಡಿದೀವಿ ನಾವು. ನೌನ್ ಅಂದ್ರೆ ಏನ್ರಿ? ನಮ್ಮ ಹೆಸರುಗಳು, ನಮ್ಮ ಹೆಸರ, ನಮ್ಮ ಊರ ಹೆಸರ. ಹೌದಾ? ಹೆಂಗದನು? ಹಾನೆಸ್ಟಿ ಅದನು ಅದ. ಅವ್ರು ಹೆಂಗದವರು? ಬ್ಯೂಟಿಫುಲ್ ಅದಾರ. ಬ್ಯೂಟಿಫುಲ್ ಅನ್ನೋದು ಏನದ? ಒಂದು ನೌನ್ ಅನ್ನ. ಅದು ಅಬ್ಸ್ಟ್ರಾಕ್ಟ್ ನೌನ, ಕಲೆಕ್ಟಿವ್ ನೌನ್, ಯಾವ ನೌನ್ ಅನ್ನೋದು ನಿಮ್ಗೆ ಟೈಪ್ಸ್ನ ನೋಡಿದಾಗ ಗೊತ್ತಾಗ್ತದೆ. ಇನ್ನು ನೆಕ್ಸ್ಟ್ ಪ್ರನೌನ್. ಪ್ರನೌನ್ ಅಂದ್ರೆ ಏನು ನೋಡ್ರಿ? ಪ್ರನೌನ್ ಅಂದ್ರೆ ಸರ್ವನಾಮ. ಪ್ರನೌನ್ ಅಂದ್ರೆ ಏನ್ರಿ? ಸರ್ವನಾಮ. ಏನಿದು ಬರಂಗಿಲ್ರಿ? ಸರ್ವನಾಮ. ಸರ್ವನಾಮಗಳಂದ್ರೆ ಕನ್ನಡದಾಗ ಏನಂತೀವಿ ನಾವು? ನಾಮಪದದ ಬದಲಾಗಿ ಬಳಸುವಂತಹ ಪದಗಳಿಗೆ ಸರ್ವನಾಮ ಎನ್ನುತ್ತೇವೆ. ಅದೇ ರೀತಿಯಾಗಿ ಇಂಗ್ಲಿಷ್ ಒಳಗೂ ಬರ್ತದೆ ನೋಡ್ರಿ. ಪ್ರನೌನ್ ಈಸ್ ಅ ವರ್ಡ್.
ಪ್ರನೌನ್ ಅಂತಕ್ಕಂಥದ್ದು ಒಂದು ಶಬ್ದ ದ್ಯಾಟ್ ಯೂಸ್ಡ್ ಇನ್ಸ್ಟೆಡ್ ಆಫ್ ಅ ನೌನ್. ಅದನ್ನ ಎಲ್ಲಿ ಬಳಸ್ತೇವು, ಎದರ ಬದಲಾಗಿ ಬಳಸ್ತೇವು? ನೌನ್ ಅಂದ್ರೆ ನಾಮಪದದ ಬದಲಾಗಿ ಬಳಸ್ತೇವೆ. ಪ್ರನೌನ್ ಅಂದ್ರೆ ಏನ್ರಿ? ನಾಮಪದದ ಬದಲಾಗಿ ಬಳಸುವಂತಹ ಪದಗಳಿಗೆ ಏನಂತ ಕರಿತೀವಿ ನಾವು? ಸರ್ವನಾಮಗಳಂತ ಕರಿತೀವಿ. ಯಾಸ್ ನೋಡ್ರಿ, ಇನ್ನೊಂದು ಡೆಫಿನಿಷನ್ ಐತಿ ನೋಡ್ರಿ, ಅ ವರ್ಡ್ ದ್ಯಾಟ್ ರಿಪ್ಲೇಸಸ್ ಅ ನೌನ್. ಹೌದಿಲ್ರಿ? ಒಂದು ವರ್ಡ್, ಯಾವ ವರ್ಡ್ನ ಇನ್ನೊಂದು ವರ್ಡ್ ನೌನ್ ಅನ್ನ ರಿಪ್ಲೇಸ್ ಮಾಡ್ತಕ್ಕಂಥ ವರ್ಡ್ಗಳಿಗೆ ಏನಂತ ಕರಿತೀವಿ ನಾವು? ಸರ್ವನಾಮ ಅಂತ ಕರಿತೀವಿ. ಎಸ್, ವೆರಿ ಈಸಿ. ನೌನ್ ಅಂದ್ರೆ ಏನು? ನಮ್ಮ ಹೆಸರು, ನಿಮ್ಮ ಹೆಸರು. ನಮ್ಮ ಹೆಸರನ್ನು ರಿಪ್ಲೇಸ್ ಮಾಡೋದಕ್ಕೆ ಏನಂತ ಹೇಳ್ತೀವಿ? ಸರ್ವನಾಮ ಅಂತ ಹೇಳ್ತೀವಿ. ಎಸ್, ಇದ್ರ ಫಂಕ್ಷನ್ ಏನ್ರಿ? ಅವಾಯ್ಡಿಂಗ್ ರಿಪಿಟೇಷನ್ ಆಫ್ ಅ ನೌನ್. ಯಾವ ತರ ಅವಾಯ್ಡಿಂಗ್ ರಿಪಿಟೇಷನ್ ಆಕೈತಿ ನೋಡ್ರಿ. ಒಂದ ರಮೇಶ್ ಅಂತ ಬನ್ನಿ. ರಮೇಶ್ ಈಸ್ ಅ ಗುಡ್ ಬಾಯ್. ಈಸ್ ಅ ಗುಡ್ ಬಾಯ್. ಮತ್ತು ನೆಕ್ಸ್ಟ್ ಸೆಂಟೆನ್ಸ್ ಬರೋ ಮುಂದೆ ನಾವೇನು ಮಾಡ್ತೇವೆ? ರಮೇಶ್ ಈಸ್ ಈಟಿಂಗ್ ಹೀಸ್ ಫುಡ್. ರಮೇಶ್ 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 ಅಂತ ಹೊರಳು ತೊಗೊಳಕ್ ಬರಂಗಿಲ್ಲ. ಆ ರಮೇಶಿನ ಬದಲಾಗಿ ಏನು ಬಳಸ್ತೇವೆ? ಹಿ ಅಂತಕ್ಕಂಥ ಒಂದು ಶಬ್ದವನ್ನು ಬಳಸ್ತೇವೆ. ಆ ಹಿ ಅನ್ನೋ ಶಬ್ದನ ಏನ್ರಿ? ಸರ್ವನಾಮ, ಪ್ರನೌನ್ಸ್. ಎಸ್, ಭಾಳ ಈಸಿ ಇರ್ತೈತಿ ನೋಡ್ರಿ. ಇವು ಅವಾಯ್ಡ್ ಆಗ್ತಿಲ್ರಿ, ಹೊಳ್ಳೆ ರಮೇಶ್ 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 ಬಳಸ್ಕೋದಕ್ಕಿಂತ ಎಸ್, ಅವಾಯ್ಡಿಂಗ್ ದ ರಿಪಿಟೇಷನ್ ಆಫ್ ಅ ನೌನ್. ಅದಕ್ಕೆ ಏನು ಕರಿತೀವಿ ನಾವು? ಸರ್ವನಾಮ ಅಂತ ಕರಿತೀವಿ. ಎಸ್, ಓಕೆ. ನೋಡ್ರಿ, ಇದು ಭಾಳ ಇಂಪಾರ್ಟೆಂಟ್ ಆಗಿದೆ. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ನಿಮ್ಗೆ ಗೊತ್ತಿರ್ಬೇಕು. ಪ್ರಥಮ ಪುರುಷ, ದ್ವಿತೀಯ ಪುರುಷ, ತೃತೀಯ ಪುರುಷ ಅಂತ ಏನು ನಾವು ಕನ್ನಡ ಒಳಗೆ ಕರಿತೀವಲ್ಲ, ಅವು ಇಂಗ್ಲೀಷ್ ಒಳಗೆ ಇರ್ತವೆ. ದಿಸ್ ಇಸ್ ಏನು? ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಅಂಡ್ ಥರ್ಡ್ ಪರ್ಸನ್. ಓಕೆ. ಎಸ್, ನೋಡ್ರಿ, ಫಸ್ಟ್ ಪರ್ಸನ್ ಒಳಗೆ ಯಾರು ಬರ್ತಾರೆ? ಐ ಮತ್ತು ವಿ ಅಂತಕ್ಕಂಥವು. ಇವೆರಡೇನು ಪ್ರಥಮ ಪುರುಷದೊಳಗೆ ಬರ್ತಾವೆ. ಎರಡನೇ ದ್ವಿತೀಯ ಪುರುಷ ಒಳಗೆ ಯಾವ ಬರ್ತಾವೆ? ಯು ಮತ್ತು ಯು. ಐ ಅಂದ್ರೆ ನಾನು, ನಾವು. ಇವೆಲ್ಲ ಸಿಂಗ್ಯುಲರ್ ಬರ್ತಾವ, ಇವೆಲ್ಲ ಏನು ಬರ್ತಾವೆ? ಪ್ಲೂರಲ್ ಬರ್ತಾವೆ. ಎಸ್, ನೀನು, ನೀವು, ಅಥವಾ ಇದು ನಾನು, ನಾವು, ನೀನು, ನೀವು, ಅವನು, ಅವಳು, ಅದು. ಇದೇನು ಬರ್ತದ್ರಿ? ಅವರು ಅಂತಕ್ಕಂಥದ್ದು. ಇವೆಲ್ಲ ಏನ್ರಿ? ಹಿ, ಶಿ, ಇಟ್ ಯಾವಾಗಿರಲು ಥರ್ಡ್ ಪರ್ಸನ್, ಆಮೇಲೆ ದೇ ಅಂತಕ್ಕಂಥದ್ದು ಥರ್ಡ್ ಪರ್ಸನ್ ಪ್ಲೂರಲ್ ಫಾರ್ಮ್ ಒಳಗೆ ಆಗ್ತದೆ. ದಿಸ್ ಈಸ್ ಅಬೌಟ್ ದ ಪ್ರನೌನ್ಸ್. ಪ್ರನೌನನ್ನು ಎಲ್ಲಿ ಬಳಸ್ತೀವಿ, ಯಾಕೆ ಬಳಸ್ತೀವಿ ಅನ್ನೋದನ್ನು ನೀವು ಕರೆಕ್ಟಾಗಿ ತಿಳ್ಕೊಂಡಿದ್ದಾದ್ರೆ ಟೆನ್ಸಸ್ ಆಗಿರಬಹುದು, ಅಥವಾ ನಾವು ಡೈರೆಕ್ಟ್ ಇಂಡೈರೆಕ್ಟ್ ಮಾಡೋ ಮುಂದೆ ಅಲ್ಲಿ ಹೆಸರುಗಳನ್ನ ಬಳಸಲ್ಲ, ಓನ್ಲಿ ಅಲ್ಲಿ ಹೆಸರನ್ನು ತೊಗೊಂಡು ಪ್ರೊನೌನ್ಸ್ಗಳನ್ನ ಬಳಸ್ಕೊತ ಹೋಗ್ತೇವೆ. ಅವಾಗ ಯಾವುದನ್ನು ಬಳಸಬೇಕು, ಹೆಂಗೆ ಬಳಸಬೇಕು ಅನ್ನೋದು ಇದರ ಮೂಲಕ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ತೈತಿ. ಓಕೆ. ಎಸ್, ಇನ್ನು ನೆಕ್ಸ್ಟ್ ವಿಡಿಯೋ ಒಳಗೆ ಏನು ನೋಡೋಣ ಅಂದ್ರೆ ವರ್ಬ್ ಮತ್ತು ಅಡ್ವರ್ಬನ್ನು ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಆಲ್ಮೋಸ್ಟ್ ಅಲ್ಲಿ ಶೇರ್ ಮಾಡಿರಿ, ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಇನ್ನು ಕೆಲವು ಅಕ್ಟೋಬರ್ಗೆ ಏನು ನಮ್ದು SSC GD ಅನ್ನೋದು ಸ್ಟಾರ್ಟ್ ಆಗ್ತದಲ್ಲ, ಅಲ್ಲಿಂದ ಕ್ವಶನ್ ಪೇಪರ್ ಸಾಲ್ವ್ ಇವ ಮಾಡ್ತಿರ್ತೇವೆ. ಅದ್ರ ಸಂಬಂಧ ಏನು ಮಾಡಿರಿ, ಸ್ಟೇ ಟ್ಯೂನ್, ಸಬ್ಸ್ಕ್ರೈಬ್ ಮಾಡಿರಿ. ಓಕೆ. ಎಸ್, ಥ್ಯಾಂಕ್ ಯು ಸೋ ಮಚ್.